ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅದರ ಮುಂದೆ ಇರಬಹುದಾದಂತಹ ಒಂದು ಸವಾಲುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ವಿಶ್ವಸಂಸ್ಥೆ ಮತ್ತೆ ಅದರ ಒಂದು ಸಾಧನೆಗಳ ಬಗ್ಗೆ, ರಾಜಕೀಯ ಸಾಧನೆ ಇರ್ಬೋದು ಅಥವಾ ರಾಜಕೀಯೇತರ ಸಾಧನೆ ಇರ್ಬೋದು, ಈ ಸಂಗತಿಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. ಇಲ್ಲಿ ರಾಜಕೀಯ ಸಾಧನೆಗಳನ್ನ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಮತ್ತೆ ಒಂದು ಶಾಂತಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಯುದ್ಧವನ್ನ ನಿವಾರಿಸುವಂತಹ ಒಂದು ಪ್ರಯತ್ನ ಇರ್ಬೋದು. ಸೊ ಈ ಸಂದರ್ಭದಲ್ಲಿ ಅದು ಬಹಳ ಪ್ರಮುಖವಾಗಿ ಹೇಗೆ ಕಾರ್ಯನಿರ್ವಹಿಸ್ಕೊಂಡು ಬಂದಿದೆ ಅನ್ನುವಂತಹದ್ದನ್ನ ನಾವು ನೋಡಿದ್ವಿ. ಅಂದ್ರೆ ಕ್ಯೂಬಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇದು ಪ್ಯಾಲೆಸ್ತೈನ್ ಪ್ರಾಬ್ಲಮ್ ಇರ್ಬೋದು. ಸೊ ಈ ಸನ್ನಿವೇಶದಲ್ಲಿ ಅದು ಹೇಗೆ ಆಕ್ಟ್ ಮಾಡ್ತಾ ಬಂತು ಅನ್ನೋದನ್ನ ನೋಡಿದ್ವಿ. ಮತ್ತೆ ಹೆಚ್ಚು ಕಡಿಮೆ ನಿಮಗೆ ಆಲ್ಮೋಸ್ಟ್ 2018 ಏಪ್ರಿಲಿನವರೆಗೂ ಇದು ಹೆಚ್ಚು ಕಡಿಮೆ 71 ಶಾಂತಿಯ ಅಂದ್ರೆ 71 ಶಾಂತಿಗೆ ಸಂಬಂಧಿಸಿದಂತಹ ಒಂದು ಕಾರ್ಯಾಚರಣೆಯನ್ನ 2018 ವರೆಗೂನು ಲೆಕ್ಕ ಸಿಕ್ಕದಾದ್ರೆ ಅಲ್ಲಿ ನಮ್ಗೆ ಕೊರಿಯನ್ ವಾರ್ಗೆ ಸಂಬಂಧಪಟ್ಟಾಗಿರ್ಬೋದು, ಗಲ್ಫ್ ವಾರ್ಗೆ ಸಂಬಂಧಪಟ್ಟಾಗಿರ್ಬೋದು, ತನ್ನದೇ ಆಗಿರುವಂತಹ ಒಂದು ಕಾರ್ಯಾಚರಣೆಗಳನ್ನ ಹೇಗೆ ನಡೆಸ್ಕೊಂಡು ಬಂತು ಅಂತ ಅಂದ್ಬಿಟ್ಟು 2018 ವರೆಗೂನು 71 ಪೀಸ್ ಕೀಪಿಂಗ್ ಆಪರೇಷನ್ಸ್ ಮಾಡ್ಕೊಂಡು ಬಂದಿದೆ ಅನ್ನುವಂತಹದ್ದನ್ನ ನೋಡಿದ್ವಿ. ಮತ್ತೆ 1945 ಇಂದ ಹಿಡಿದು ನಿಮ್ಗೆ 2021 ವರೆಗೂ ನೋಡ್ತಾ ಹೋದಾಗ ಸೊ ಆಲ್ಮೋಸ್ಟ್ ಅದು ಒಂದು ಹಂತದಲ್ಲಿ, ಅಂದ್ರೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ನಿರೀಕ್ಷಿತ ಒಂದು ಸಾಧನೆಯನ್ನ ಮಾಡದೇ ಇದ್ರು ರಾಜಕೀಯೇತರ ಸಾಧನೆಯಲ್ಲಿ ಬಹಳ ಒಂದು ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಬೇರೆ ಬೇರೆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹೇಗೆ ಕೆಲಸವನ್ನ ನಿರ್ವಹಿಸ್ಕೊಂಡು ಬಂದಿದೆ ಅನ್ನುವಂತಹದ್ದನ್ನ ನಾವು ಚರ್ಚೆ ಮಾಡ್ತಾ ಬಂದ್ವಿ. So students, we are discussed about the achievement of the United Nations in last class. So political achievements and non-political achievements. Most probably still 2018 the peacekeeping operations, it conducted 71 peacekeeping activities or operations did by the UNO, and it's solved so many political problems during the jurisdiction of the UNO. But the non-political activities, it conducts so many activities regarding the field of health, regarding the field of cultural, social, economic aspect. But what are the challenges of United Nations? What are the challenges it will be faced? So today we try to discussing about the challenges of the United Nations. So challenges of the United Nations General Assembly, prominent stage but limited power. According to, we know what are the role of General Assembly, what are the role of Security Council, Secretariat, Health Organization, but on the base of that aspect, United Nations General Assembly, prominent stage, but limited powers. But Security Council, United Nations Security Council, powerful but often paralyzed. Powerful but often paralyzed. It was controlled by only 5 countries. Then United Nations Secretariat General, global reach, weight, role. It was controlled by Security Council. Then World Health Organization, it also controlled by rich countries. Then World Trade Organization stalled negotiation, to fail to negotiation. So we know on the base of structure United Nations, it faces so many challenges. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೋಡ್ತಾ ಹೋದಾಗ ಪ್ರಮುಖವಾಗಿ ನಮಗೆ ವಿಶ್ವಸಂಸ್ಥೆಯ ಮುಂದೆ ಇರಬಹುದಾದಂತಹ
ಸವಾಲುಗಳು, ವಿಶ್ವಸಂಸ್ಥೆ ಯಾಕೆ ಅದು ತನ್ನ ಕಾರ್ಯಾಚರಣೆಯಲ್ಲಿ ವಿಫಲತೆಯನ್ನ ಹೊಂದಿದೆ ಅಥವಾ ಅದರ ಮುಂದೆ ಇರುವ ಸವಾಲುಗಳನ್ನ ನಾವು ಇವತ್ತು ಚರ್ಚೆಗೆ ಒಳಪಡಿಸ್ತಾ ಬಂದಿದ್ದೀವಿ. ನಾವು ಆ ಚರ್ಚೆಯನ್ನ ಮಾಡ್ಬೇಕಾದಾಗ ಅಥವಾ ಚಾಲೆಂಜಸ್ ಅನ್ನ, ಸವಾಲುಗಳನ್ನ ನಾವು ಮಾಡ್ತಾ ಬರ್ಬೇಕಾದಾಗ ಪ್ರಮುಖವಾಗಿ ನಾವು ಅದರ ಸ್ಟ್ರಕ್ಚರ್ ಅನ್ನ ನೀವು ಗಮನಿಸ್ತಾ ಹೋಗಿ, ಅದರ ರಚನೆಯನ್ನ ನೀವು ಗಮನಿಸ್ಕೊಳ್ತಾ ಬನ್ನಿ. ಆ ರಚನೆಯನ್ನ ನೋಡ್ತಾ ಹೋದಾಗ ಸಹಜವಾಗಿ ನಮ್ಮ ಜನರಲ್ ಅಸೆಂಬ್ಲಿಯನ್ನ ತಗೊಳ್ತಾ ಹೋಗೋಣ. ಏನನ್ನ ತಗೊಳ್ಳೋಣ? ಅದರ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯನ್ನ ತಗೊಳ್ತಾ ಹೋಗೋಣ. ಸೊ ಸಾಮಾನ್ಯ ಸಭೆಯನ್ನ ನೋಡ್ತಾ ಹೋದಾಗ ಇಡೀ ವಿಶ್ವವನ್ನ ಪ್ರತಿನಿಧಿಸುವಂತಹ ಜನರಲ್ ಅಸೆಂಬ್ಲಿ ತುಂಬಾ ಸೀಮಿತವಾದಂತಹ ಅಧಿಕಾರವನ್ನ ಹೊಂದಿರುವಂತಹದ್ದನ್ನ ನೋಡ್ತೀವಿ ಅಲ್ವಾ? ಅಂದ್ರೆ ಇಡೀ ವಿಶ್ವವನ್ನ ಪ್ರತಿನಿಧಿಸುವಂತಹ ಜನರಲ್ ಅಸೆಂಬ್ಲಿ ಅತಿ ಕಡಿಮೆ ಅಧಿಕಾರವನ್ನ ಹೊಂದಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಎರಡನೇದಾಗಿ ಅದರ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನ ತಗೊಳ್ಳಿ, ಭದ್ರತಾ ಮಂಡಳಿಯನ್ನ ತಗೊಳ್ಳಿ. ಇಡೀ ಒಂದು ವಿಶ್ವಸಂಸ್ಥೆಯ ಎಲ್ಲಾ ಅಂಗಗಳಲ್ಲೂ ಅತ್ಯಂತ ಹೆಚ್ಚು ಬಲಿಷ್ಠವಾಗಿರುವಂತಹ ಒಂದು ಅಂಗ ಅಂತಂದ್ರೆ ಭದ್ರತಾ ಮಂಡಳಿ. ಬಟ್ ಈ ಇಡೀ ಭದ್ರತಾ ಮಂಡಳಿ 5 ಪ್ರಮುಖ ರಾಷ್ಟ್ರಗಳ ಮೂಲಕ ನಿಯಂತ್ರಿಸಲ್ಪಡ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. 5 ಪ್ರಮುಖ ರಾಷ್ಟ್ರಗಳ ಮೂಲಕ ನಿಯಂತ್ರಿಸ್ತಾ ಬರುವಂತಹದ್ದನ್ನ ನೋಡ್ಬೋದು. ಇನ್ ಸೆಕ್ರೆಟರಿಯೇಟ್ ಜನರಲ್ ಆಲ್ಮೋಸ್ಟ್ ಏನಾಗತ್ತೆ ಅಂತಂದ್ರೆ ಗ್ಲೋಬಲಿ ರಿಚ್, ಅಂದ್ರೆ ಇಡೀ ಜಾಗತಿಕವಾಗಿ ಸಮೃದ್ಧವಾಗಿರುವಂತಹ ಒಂದು ಸಚಿವಾಲಯ. ಬಟ್ ಅದು ಜನರಲ್ ಸೆಕ್ರೆಟರಿಯೇಟ್ ಕೌನ್ಸಿಲ್ ಇಂದ ಹೇಗೆ ಕಂಟ್ರೋಲ್ಡ್ ಆಗ್ತಾ ಇದೆ ಅನ್ನುವಂತಹದ್ದನ್ನ ನೋಡ್ತೀವಿ. ಇನ್ನು ಅದರಲ್ಲಿ ಸಬ್ ಆರ್ಗನೈಸೇಷನ್ ಅನ್ನ ನೀವು ನೋಡ್ತಾ ಬಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸೊ ವರ್ಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ WHO, ಸೊ ಇದಕ್ಕೆ ಹೆಚ್ಚು ಕಡಿಮೆ ಇದು ಶ್ರೀಮಂತ ರಾಷ್ಟ್ರಗಳ ಒಂದು ಅನುದಾನಕ್ಕೆ ಅನುಗುಣವಾಗಿ ನಡೀತಾ ಅದರಿಂದ ಕಂಟ್ರೋಲ್ ಆಗ್ತಾ ಇರೋದನ್ನ ನೋಡ್ತೀರಾ. WTO ಬಗ್ಗೆ ಅಂತೂ ಸಾಕಷ್ಟು ಟೀಕೆಗಳಿರೋದು. WTO ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ಅನೇಕ ತರದ ಒಪ್ಪಂದಗಳು, ಸಂಧಾನಗಳು, ಮಾತುಕತೆಗಳು ಏನೆಲ್ಲಾ ಮಾಡ್ತಾ ಹೋದ್ರು ಸಹ ಇಡೀ WTO ನ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಇದರಲ್ಲಿ ಬರಲ್ಲ ಓಪನ್ ಮಾರ್ಕೆಟಿಂಗ್ ಸಿಸ್ಟಮ್ ಇರ್ಬೋದು, ಮುಕ್ತ ವ್ಯಾಪಾರ ಇರ್ಬೋದು, ಖಾಸಗೀಕರಣ ಇರ್ಬೋದು, ಎಲ್ಲವೂ ಸಹ ಬಲಿಷ್ಠ ಮತ್ತೆ ಶ್ರೀಮಂತ ರಾಷ್ಟ್ರದ ಹಿತಾಸಕ್ತಿಗೆ ಅನುಗುಣವಾಗಿ ಇರ್ತಾ ಹೋಗಿದೆ ಅನ್ನುವಂತಹ ಮಾತನ್ನ ನಾವು ನೋಡ್ತಾ ಹೋಗ್ತೀವಿ. ಆನ್ ದ ಬೇಸ್ ಆಫ್ ಸ್ಟ್ರಕ್ಚರ್ we try to discussing the challenges of the United Nations. So then another challenges, the internal peacekeeping challenges, protecting human rights, so many disputes between nations, international disputes. Then poverty is one of the major challenges. Then eradicating anti-social elements in different parts of the world. Anti-social elements in different parts of the world. ಅಂದ್ರೆ ಸೊ ನಾವು ಬಹಳ ಪ್ರಮುಖವಾಗಿ ನೋಡ್ತಾ ಹೋದಾಗ ಇದರಲ್ಲಿ ಬರಬಹುದಾದಂತಹ ಸಮಸ್ಯೆ ಅಂತಂದಾಗ ಒಂದು ಜಾಗತಿಕವಾಗಿ ಶಾಂತಿಯನ್ನ ಸಂರಕ್ಷಣೆ ಮಾಡುವಂತಹದ್ದು ತಿಳ್ಕೊಂಡಷ್ಟು ಸುಲಭ ಆಗಿರೋದಿಲ್ಲ. ಜಾಗತಿಕವಾಗಿ ಶಾಂತಿಯನ್ನ ಕಾಪಾಡ್ಕೊಂಡು ಬರುವಂತಹದ್ದು ನಾವು ನೋಡಿ 71 ಶಾಂತಿ ಮಾತುಕತೆಗಳನ್ನ ಮಾಡಿಸಿದೆ ಅಂತ ಹೇಳ್ತೀವಿ. ನಡೆದಂತಹ ಚಿಕ್ಕ ಪುಟ್ಟ ಅನೇಕ ಕದನಗಳಿಗೆ ಇವತ್ತು ಭಾರತ ಮತ್ತೆ ಚೀನಾದ ನಡುವೆ ನಿರಂತರವಾಗಿರುವಂತಹ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಡೋಕ್ಲಾಂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಪಾಕಿಸ್ತಾನ ಮತ್ತೆ ಭಾರತ ಇರ್ಬೋದು, ಅಥವಾ ಇರಾನು, ಇರಾಕು, ಸಿರಿಯಾ, ಲೆಬನಾನು, ಈ ತರದ ಇಶ್ಯೂಸ್ ಅನೇಕ ಯುದ್ಧಗಳು ಇವತ್ತು ನಡೀತಾ ಇರೋದನ್ನ ನೋಡ್ತೀವಿ. ಬಟ್ ಇವತ್ತು 71 ಆಕ್ಷನ್ಸ್ ಅನ್ನ ತಗೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ 2018 ವರೆಗೂ 71 ಪೀಸ್ ಕೀಪಿಂಗ್ ಒಂದು ಕಾರ್ಯವನ್ನ ಅಥವಾ ಶಾಂತಿ ಮಾತುಕತೆಯನ್ನ ಮಾಡಿದೆ ಅಂತ ಹೇಳ್ತೀವಿ. ದೆನ್ ಪ್ರೊಟೆಕ್ಟಿಂಗ್ ಹ್ಯೂಮನ್ ರೈಟ್ಸ್ ಅಂದಾಗ ಮಾನವ ಹಕ್ಕುಗಳನ್ನ ಕಾಪಾಡ್ಕೊಂಡು ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯಾವ ರೋಲು ಅದು ನಿರೀಕ್ಷಿತವಾಗಿರುವಂತಹ ಒಂದು ಪ್ರಯತ್ನ ಮಾಡಿದ್ಯಾ? ಯಾಕೆಂದ್ರೆ ನಿಮ್ಗೆ ಮಾನವ ಹಕ್ಕುಗಳ ಒಂದು ಇದನ್ ಮಾಡ್ಬೇಕು ಅಂದಾಗ ಸೊ ಅದರ ಮಾತನ್ನ ಕೇಳುವಂತಹ ಸಾಧ್ಯತೆ ಇರೋದು ಡೆಮಾಕ್ರೆಟಿಕ್ ಅಥವಾ ನಾಮ್ಸ್ ಇರುವಂತಹ ರಾಷ್ಟ್ರಗಳಲ್ಲಿ. ಸೊ ಅದನ್ನ ನೀವು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೋ, ಅದನ್ನ ನೀವು ಚೀನಾದಲ್ಲೋ, ಅಥವಾ ಅದನ್ನು ನೀವು ಡಿಕ್ಟೇಟರ್ಶಿಪ್ ಅನ್ನ ಒಳ್ಕೊಂಡಂತಹ ರಾಷ್ಟ್ರದಲ್ಲೋ ನಾವು ನೋಡಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಮ್ಯಾನ್ಮಾರ್ ಅಲ್ಲಿ ಆಗ್ತಾ ಇರುವಂತಹ ಮತ್ತೆ ಹಾಂಗ್ಕಾಂಗ್ ಅಲ್ಲಿ ನಡೀತಾ ಇರುವಂತಹ ಘರ್ಷಣೆಗಳನ್ನ ನೋಡ್ತಾ ಹೋದಾಗ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವ ತರದ ಸಮಸ್ಯೆಯನ್ನ ಅದು ಫೇಸ್ ಮಾಡ್ತಾ ಇದೆ ಅನ್ನುವಂತಹದನ್ನ ನಾವು ನೋಡ್ಬೋದು. ದೆನ್ ಇಂಟರ್ನ್ಯಾಷನಲ್ ಜಾಗತಿಕವಾಗಿ ಅನೇಕ ತರ ನೀರಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಗಡಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ
ಹಳೆ ದ್ವೇಷಗಳಿಗೆ ಅಥವಾ ಬೇರೆ ಬೇರೆ ತರದ ಒಂದು ಅಂಶಗಳನ್ನ ಒಳಗೊಂಡಾಗಿ ಅನೇಕ ತರದ ಡಿಸ್ಪ್ಯೂಟ್ಸ್ ಇರುತ್ತೆ. ಸೊ ಈ ಡಿಸ್ಪ್ಯೂಟ್ಸ್ಗೆ ಅದು ಸಹ ಏನ್ ಪರಿಹಾರ ಕೊಟ್ಟಿದೆ ಅನ್ನುವಂತಹದ್ದು. ಇನ್ನು ಬಡತನ ಅನ್ನುವಂತಹದ್ದು ಜಾಗತಿಕವಾಗಿ ಇರಬಹುದಾದಂತ ಬಹುದೊಡ್ಡ ಸವಾಲು. ಸೊ ಈ ಸವಾಲನ್ನ ಅದು ಹೇಗೆ ಸಾಲ್ವ್ ಮಾಡುತ್ತೆ? ಸೊ ಬಡತನವನ್ನ ನಿವಾರಿಸೋದು ಅಂದ್ರೆ ಬಡತನಕ್ಕೆ ಹಸಿವನ್ನ ನೀಗಿಸುವಂತಹದ್ದಲ್ಲ ಪ್ರಯತ್ನ. ಬಡತನವನ್ನೇ ನೀಗಿಸ್ಬೇಕಾಗತ್ತೆ. ಬಡತನವನ್ನ ನೀಗಿಸ್ಬೇಕು ಅಂದಾಗ ಅದರ ಬೇರುಗಳನ್ನ ನಾವು ಹುಡುಕಿ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಬೇಕಾಗಿರುವಂತಹ ಒಂದು ಕಾರ್ಯತಂತ್ರವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇನ್ನ ಸೋಷಿಯಲ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನುವಂಥದ್ದು, ಇವತ್ತು ಯುದ್ಧ ಅನ್ನುವಂತಹದ್ದು ನಿಮ್ಗೆ ಸಮಾಜ ವಿರೋಧಿ ಶಕ್ತಿಗಳನ್ನ ಮಣಿಸೋದು. ಸಮಾಜ ವಿರೋಧಿ ಅಂತಾಗ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸೊ ಇಲ್ಲಿ ನಿಮಗೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಡ್ರಗ್ಸ್ಗೆ ಮಾದಕ ವ್ಯಸನಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಟೆರರಿಸಂ ಅನ್ನುವಂತಹ ಬಹುದೊಡ್ಡ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರುವಂತಹದ್ದಿರ್ಬೋದು. ಸೊ ಈ ಸಮಸ್ಯೆಗಳನ್ನ ನೋಡ್ತಾ ಹೋದಾಗ ವಿಶ್ವಸಂಸ್ಥೆ ಈ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ಏನ್ ಒಂದು ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ ಅಂತ ಅನ್ನುವಂತಹದ್ದು ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ದಿನನಿತ್ಯ ನಮಗೆ ಭಯೋತ್ಪಾದನೆ ಅನ್ನುವಂತಹದ್ದು ಒಂದು ವ್ಯವಸ್ಥೆಗೆ ಸೀಮಿತ ಆಗಿಲ್ಲ. ಇವತ್ತು ಭಯೋತ್ಪಾದನೆಯ ಚಟುವಟಿಕೆಗಳು ಇವತ್ತು ಜಾಗತಿಕವಾಗಿ ವಿಸ್ತಾರ ಆಗ್ತಾ ಹೋಗಿರೋದನ್ನ ನೋಡ್ತೀವಿ. ಶ್ರೀಲಂಕಾದಲ್ಲಾದಂತಹ ದಾಳಿಗೆ ಸಂಬಂಧಪಟ್ಟಾಗೆ ಇರ್ಬೋದು, ಫ್ರಾನ್ಸ್ ನಲ್ಲಿ ನಡೆದಂತಹ ಅಟ್ಯಾಕ್ ಇರ್ಬೋದು, ಭಾರತದಲ್ಲಿ ಆದಂತಹ ದಾಳಿಗಳು, ನಿರಂತರವಾಗಿರುವಂತಹ ದಾಳಿಗಳನ್ನ ನೋಡ್ತಾ ಹೋದಾಗ ಸೊ ಇಂತಹ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಸಮಾಜ ವಿದ್ರೋಹಿಗಳ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸವಾಲನ್ನ ಅದು ಫೇಸ್ ಮಾಡ್ತಾ ಇರೋದನ್ನ ನೋಡ್ತೀವಿ. ದ ಫಸ್ಟ್ ನಾವು ಮಾಡಿದ್ದೇನು ಅಂದ್ರೆ ಅದರ ಸ್ಟ್ರಕ್ಚರಲ್ ಬೇಸ್ಡ್ ಆಗಿ ಇಟ್ಕೊಂಡು, ಅದರ ಒಂದು ಆರ್ಗನೈಸೇಷನ್ ಅನ್ನ ಇಟ್ಕೊಂಡಾಗ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್ ಅನ್ನ ಇಟ್ಕೊಂಡ್ವಿ. ಮತ್ತೆ ಅದ್ರ ಮುಂದೆ ಇರೋ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಇದನ್ನ ನೀವು ಪಾಯಿಂಟ್ಸ್ ವೈಸ್ ಬರ್ಕೊಳ್ತಾ ಹೋದ್ರೆ, ಈಗ ಏನ್ ಹೇಳ್ತೀನಲ್ಲ ಅದನ್ನೇ ಪಾಯಿಂಟ್ಸ್ ವೈಸ್ ನೀವು ಬರ್ಕೊಳ್ತಾ ಹೋದ್ರೆ ಏನಾಗತ್ತೆ ಅಂತಂದ್ರೆ ಒಂದು ಒಳ್ಳೆ ನೋಟ್ಸ್ ಅನ್ನ ನೀವು ಪ್ರಿಪೇರ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಅದರ ಫೇಲ್ಯೂರ್ನೆಸ್ ಅನ್ನ ನಾವು ನೋಡೋದಿಕ್ಕೆ ಮುಂಚೆ ನಾವು ಅದರಲ್ಲಿ ಇರಬಹುದಾದಂತಹ ಅಂದ್ರೆ ವಿಟೋ ಪವರ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೋದು. 5 ಮೆಂಬರ್ಸ್ಗೆ ಕೊಟ್ಟಂತಹ ವಿಟೋ ಪವರ್, ದ ಕಾನ್ಸೆಪ್ಟ್ ಆಫ್ ವಿಟೋ ಪವರ್ ಇಟ್ ವೈಲೇಟ್ ದ equality principle. It violates the equality principle because only 5 countries enjoying the veto power, and this is called one of the team. Just it acts like a team. 5 members country, 5 members security council team. It rule all over the world. It rule all over the 193 member of the UNO General Assembly. ಸೊ ನಿಮಗೆ ಇಲ್ಲಿ 193 ದೇಶಗಳ ಸದಸ್ಯತ್ವವನ್ನ ಹೊಂದಿರುವಂತಹ ಜನರಲ್ ಅಸೆಂಬ್ಲಿಯಲ್ಲಿ ಎಸ್ಪೆಷಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಾಗೆ ಭದ್ರತಾ ಮಂಡಳಿಯ ವಿಟೋ ಅಧಿಕಾರ 5 ಸದಸ್ಯ ರಾಷ್ಟ್ರಗಳನ್ನ ಹೊಂದಿಕೊಂಡು ಅದ್ರ ಮೂಲಕ ಒಂದು ನಿಯಂತ್ರಿಸುವಂತಹ ಅಧಿಕಾರವನ್ನ ಹೊಂದಿರುವಂತಹದ್ದು. ಇಟ್ಸ್ ಎಗೇನೆಸ್ಟ್ ಟು ದ ಅಂದ್ರೆ ಸಮಾನತೆಯ ಒಂದು ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತೀವಿ. ಸಮಾನತೆಯ ತತ್ವಕ್ಕೆ ಅದು ವಿರುದ್ಧವಾಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ಟು ಟ್ರೈ ಟು ಡಿಫೈನ್ ವಾಟ್ ಆರ್ ದ ವೀಕ್ನೆಸ್ ಆಫ್ ದ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂಡ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ಸ್. The first thing is the principle, the Security Council, it violates the equality principle. That is one of the important point. Then another important aspect, according to the Article 3, according to the preamble of the United Nations, Article 3, it says the UNO cannot interfere the internal aspects of the nation. United Nations does not have any authority to interfere of the internal aspects of the nations. ಎರಡನೇ ಇದ್ರ ಬಗ್ಗೆ ನಾವು ಹೇಳೋದಾದ್ರೆ, ಎರಡನೇ ಸಂಗತಿಯ ಬಗ್ಗೆ ನಾವು ನೋಡೋದಾದರೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಇರುವಂತಹ ಅದರ ಪ್ರಣಾಳಿಕೆ 3ನೇ ವಿಧಿ ಏನ್ ಹೇಳುತ್ತೆ? 3ನೇ ವಿಧಿಯ ಪ್ರಕಾರ ವಿಶ್ವಸಂಸ್ಥೆ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. It cannot violate the sovereignty principle of the nation. It cannot violate. So that is one of the important arguments.
So if you cannot violate, how can you interfere the internal aspects of the country, internal conflict of the country? The question will be arise. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿ ಪ್ರಮುಖವಾಗಿ ನಾವು ಹೇಳುವಂತಹ ಸಂಗತಿ ಅಂತಂದ್ರೆ ಅದು ತನ್ನ ಆಂತರಿಕ ವಿಷಯಗಳಲ್ಲಿ ಕೈ ಹಾಕಲ್ಲ ಅನ್ನುವಂತಹದ್ದು ಅದರ 3ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ. ಸೊ ಇದನ್ನ ನೀವು ಇಟ್ಕೊಂಡು ನೋಡ್ತಾ ಹೋದಾಗ ಈ ಅಂಶವನ್ನ ಅನೇಕ ರಾಷ್ಟ್ರಗಳು, ದಟ್ ಈಸ್ ಅವರ್ ಇಂಟರ್ನಲ್, ನಮ್ಮ ದೇಶದ ಇಂಟರ್ನಲ್ ಮ್ಯಾಟರ್, ಇದು ನಮ್ಮ ದೇಶದ ಆಂತರಿಕ ಅಂಶ, ಇದರಲ್ಲಿ ನೀವು ಹಸ್ತಕ್ಷೇಪ ಮಾಡಕ್ ಬರಲ್ಲ. ಸೊ ಈ ಮಾತನ್ನ ಹೇಳ್ತಾ ಹೋದಾಗ ವಿಶ್ವಸಂಸ್ಥೆ ಹೇಗ್ ಕಾರ್ಯಾಚರಣೆಯನ್ನ ಮಾಡೋಕ್ ಸಾಧ್ಯ ಅಂದ್ರೆ 3ನೇ ವಿಧಿ ಅದರ ಒಂದು ಪ್ರಣಾಳಿಕೆಯಲ್ಲೇ ಒಂದು ದೋಷ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ವಿಶ್ವಸಂಸ್ಥೆ cannot impose military force forcefully to any other countries. It cannot impose its military force forcefully. It cannot execute the rules and regulations forcefully to any country in the world. 3ನೇದಾಗಿ ವಿಶ್ವಸಂಸ್ಥೆ ಬಲವಂತವಾಗಿ ಅಥವಾ ಫೋರ್ಸ್ಫುಲ್ ಆಗಿ ಅಧಿಕಾರಯುಕ್ತವಾಗಿ ತನ್ನ ಆದೇಶಗಳನ್ನ, ತನ್ನ ಕಾನೂನುಗಳನ್ನ ಜಾರಿಗೆ ತಗೊಂಡ್ ಬರೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದರಲ್ಲಿ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಮಿಲಿಟರಿ ಫೋರ್ಸ್ ಅಂಡ್ ಪೊಲೀಸ್ ಫೋರ್ಸ್. ಇಂಡಿಪೆಂಡೆಂಟ್ ಆದಂತಹ ಒಂದು ಸೈನಿಕ ಬಲವನ್ನಾಗಲಿ ಪೊಲೀಸ್ ಬಲವನ್ನಾಗಲಿ ಅದು ಉಪಯೋಗಿಸೋದಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹದ್ದು ಅದರ ಒಂದು ಏನಾಗತ್ತೆ ವಿಫಲತೆ ಅಂತ ಪರಿಗಣಿಸ್ತಾ ಹೋಗ್ತೀವಿ. ಅದಕ್ಕೆ ಇರಬಹುದಾದಂತ ಒಂದು ನ್ಯೂನ್ಯತೆ ಅಂತ ಬೇಕಾದ್ರೂ ನಾವು ಪರಿಗಣಿಸ್ತಾ ಹೋಗ್ಬೋದು. ದೆನ್ ಇಟ್ ಆಕ್ಟ್ಸ್ ಲೈಕ್ ಎ ಪಪೆಟ್ ಆಫ್ ಪವರ್ಫುಲ್ ಕಂಟ್ರೀಸ್. ಅಂದ್ರೆ ಬಲಿಷ್ಠ ರಾಷ್ಟ್ರಗಳ ಒಂದು ಕೈಗೊಂಬೆ, ಪಪೆಟ್ ಅಂತಂದ್ರೆ ಒಂದು ಕೈಗೊಂಬೆಯಾಗಿ ಇದು ಆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಮತ್ತೆ ಹೆಚ್ಚು ಕಡಿಮೆ ಇದರ ವಂತಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಂತಿಗೆಗೆ ಸಂಬಂಧಪಟ್ಟಾಗೆ ಇದು ಬಲಿಷ್ಠ ರಾಷ್ಟ್ರಗಳ ಇದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂದಾಗ, ಫಾರ್ ಎಕ್ಸಾಂಪಲ್ ನೀವು ಚೆಕ್ ಮಾಡ್ತಾ ಹೋಗಿ ಯಾವ್ಯಾವ ದೇಶ ಎಷ್ಟೆಷ್ಟು ಪ್ರಮಾಣದ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಇದಕ್ಕೆ ಕೊಡ್ತಾ ಹೋಗಿದೆ ಅನ್ನೋಂತಹ ನೋಡ್ತಾ ಹೋದಾಗ ಸಹಜವಾಗಿ ಬಲಿಷ್ಠ ರಾಷ್ಟ್ರಗಳ ಇದಕ್ಕೆ ಸಂಬಂಧಪಟ್ಟಾಗೆ ಇದು ನಿಯಂತ್ರಿಸಲ್ಪಡ್ತಾ ಹೋಗುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಮತ್ತೆ ಈ ಸಂಗತಿಗಳು ಅದ್ರಲ್ಲಿ ಆಂತರಿಕವಾಗಿ ಇರಬಹುದಾದಂತಹ ಒಂದು ನ್ಯೂನ್ಯತೆಗಳು ನಿಮ್ಗೆ ವಿಶ್ವಸಂಸ್ಥೆಯ ಒಂದು ವ್ಯವಸ್ಥೆಯಲ್ಲೇ ಇರಬಹುದಾದಂತಹ ನ್ಯೂನ್ಯತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ದೇರ್ ಆರ್ ದ ಸೋ ಮೆನಿ ಗ್ರೂಪ್ಸ್ ಆರ್ ದೇರ್ ಇನ್ UNO. ಇಲ್ಲಿ ಆಫ್ರೋ ಏಷ್ಯನ್ ಗ್ರೂಪ್ಸ್, ಡೆವಲಪಿಂಗ್ ಕಂಟ್ರೀಸ್ ಗ್ರೂಪ್ಸ್, ನಾನ್ ಅಲೈನ್ ಗ್ರೂಪ್ಸ್, ಆಫ್ರಿಕನ್ ಗ್ರೂಪ್ಸ್, ಆಮೇಲೆ ದೆನ್ Islamic states groups. So these are the so many groups are there in UNO team. ಸೊ ನಿಮ್ಗೆ ವಿಶ್ವಸಂಸ್ಥೆಯಲ್ಲಿ ಗುಂಪುಗಳಿತನ ಅಂತಿರಲ್ಲ, ಅನೇಕ ಗುಂಪುಗಳನ್ನ ನೋಡ್ತಾ ಹೋಗ್ತೀರಾ. ಇಲ್ಲಿ ಏಷ್ಯನ್ ಗ್ರೂಪ್ ಇರ್ಬೋದು, ಆಫ್ರೋ ಏಷ್ಯನ್ ಗ್ರೂಪ್ಸ್ ಇರ್ಬೋದು, ಶ್ರೀಮಂತ ರಾಷ್ಟ್ರಗಳ ಗುಂಪಿರ್ಬೋದು, ಅಥವಾ ಅಭಿವೃದ್ಧಿ ರಾಷ್ಟ್ರಗಳ ಗುಂಪಿರ್ಬೋದು, ಅಲಿಪ್ತ ರಾಷ್ಟ್ರಗಳ ಗುಂಪಿರ್ಬೋದು, ಇಸ್ಲಾಮಿಕ್ ಸ್ಟೇಟಿನ ಒಂದು ಗುಂಪುಗಳಿರ್ಬೋದು, ಈ ತರ ಬೇರೆ ಬೇರೆ ಯುರೋಪಿಯನ್ ಗ್ರೂಪ್ಸ್, ಈ ತರ ಬೇರೆ ಬೇರೆ ಗುಂಪುಗಳನ್ನ ನೀವು ವಿಶ್ವಸಂಸ್ಥೆಯಲ್ಲಿ ನೋಡ್ತಾ ಹೋಗುವಂತಹದ್ರಿಂದ ಸೊ ಅಲ್ಲಿ ನಿಮ್ಗೆ ಒಮ್ಮತಕ್ಕೆ ಬರೋದಿಕ್ಕೆ ಸಾಧ್ಯ ಆಗದೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಈ ಸಂಗತಿಗಳು ದೀಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಇಂಟರ್ನಲ್ ಆಸ್ಪೆಕ್ಟ್. ದೀಸ್ ಆರ್ ದ ಡ್ರಾಬ್ಯಾಕ್ಸ್, ದೀಸ್ ಆರ್ ದ ಲಿಮಿಟೇಷನ್ ಆಫ್ ದ UNO. ಸೊ ಇದನ್ನ ನೀವು ವಿಶ್ವಸಂಸ್ಥೆಯ ಒಳಗೆ ಇರುವ ಒಂದು ಏನು ವಿಫಲತೆ ಅಥವಾ ಅದರಲ್ಲಿರಬಹುದಾದಂತಹ ಒಂದು ನ್ಯೂನ್ಯತೆ ಅಂತ ಕರಿತಾ ಹೋಗ್ತೀರಾ ಅಥವಾ ಕರಿತಾ ಹೋಗ್ಬೋದು. ಸೊ ಆ ಕಾರಣಕ್ಕೆ ಇದನ್ನ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತನ್ನೋಂಥದ್ದು ಯೂಸ್ಲೆಸ್. ಸಂಬಡಿ ಟೋಲ್ಡ್ UNO is useless nations organization. It's not a United Nation organization. So ಯೂಸ್ಲೆಸ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಕೆಲವ್ರು ಕರಿತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ನಿಷ್ಪ್ರಯೋಜಕ ರಾಷ್ಟ್ರಗಳ ಸಂಘ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ನಿಷ್ಪ್ರಯೋಜಕ ರಾಷ್ಟ್ರಗಳ ಸಂಘ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಆ ತರದ ಒಂದು ಟೀಕೆ ಇರುವಂತಹದ್ದನ್ನ ನಾವು
ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ 1945 ಅಕ್ಟೋಬರ್ 24ರಂದು ಬಂದಂತ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಈ ಒಂದು ಆರ್ಗನೈಸೇಷನ್ ಶಾಂತಿ ಮತ್ತೆ ಸೌಹಾರ್ದತೆಗೆ ಒಂದು ಕಾಪಾಡಬೇಕು, ನಿಶಸ್ತ್ರೀಕರಣ ಕಾಪಾಡಬೇಕು, ಸಹಕಾರವನ್ನ ತರಬೇಕು, ಒಂದು ಸಮಾನತೆ, ಪ್ರಜಾಪ್ರಭುತ್ವದ ತತ್ವಗಳ ಬಗ್ಗೆ ಮಾತಾಡುವಂತಹ ವಿಶ್ವಸಂಸ್ಥೆ ತನ್ನ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಹೊಂದದೇ ಇರುವಂತಹದ್ದು ವಿಪರ್ಯಾಸ ಆಗ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕೆ ಅಂದ್ರೆ ಪ್ರಮುಖವಾಗಿರುವಂತಹ ರೋಲನ್ನ ಇದು ಪ್ಲೇ ಮಾಡ್ತಾ ಇದ್ರುನು, ಅನೇಕ ವಿವಾದಗಳನ್ನ ಪರಿಹರಿಸಿದ್ರುನು ಒಂಥರ ಆಜ್ಞೆಗಳ ಮೂಲಕ ಆ ವಿವಾದಗಳನ್ನ ಪರಿಹರಿಸ್ಲಿಲ್ಲ. ಒಂಥರ ಕಾಂಪ್ರೂವ್ ಮಾಡುವ ಸಂಧಾನದ ಮೂಲಕ ಅಥವಾ ಕಾಡಿ ಬೇಡಿ ಆ ಒಂದು ವಿವಾದಗಳನ್ನ ಪರಿಹರಿಸುವಂತ ಪ್ರಯತ್ನ ಮಾಡ್ತಾ ಹೋಯ್ತು. ಅಮೆರಿಕ ಇರಾಕ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಇರಾನು ಇರಾಕಿನ ನಡುವಿನ ಸಂದರ್ಭದಲ್ಲಿ ಒಂದು ಅಗ್ರೆಸಿವ್ ಆಗಿರುವಂತಹ ಡಿಸಿಷನ್ ಗಳನ್ನ ವಿಶ್ವಸಂಸ್ಥೆ ತಗೊಳ್ಳದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಸ್ಟಿಲ್ ದೀಸ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಯುನೈಟೆಡ್ ನೇಷನ್ಸ್ ಸ್ಟಿಲ್ ಕುಡ್ ನಾಟ್ ಸಾಲ್ವ್ ದ ಕಾಶ್ಮೀರ್ ಪ್ರಾಬ್ಲಮ್. 1948ರಿಂದ ಹಿಡಿದು ನಿಮಗೆ ಇವತ್ತವರೆಗೂ ಸಮಸ್ಯೆ ನಮ್ಮ ಭಾರತ ಮತ್ತೆ ಪಾಕಿಸ್ತಾನದ ಬಹು ದೊಡ್ಡ ಒಂದು ವಿವಾದಿತವಾಗಿರುವಂತಹ ವಿಷಯ. ಇವತ್ತು ಯುದ್ಧಗಳು ನಡೀತಾ ಇರುವಂತಹದ್ದು, ಈ ಎರಡೂ ರಾಷ್ಟ್ರಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಕಾಶ್ಮೀರದ ಒಂದು ಇಶ್ಯೂಸ್. ಆ ಇಶ್ಯೂಸ್ ಅನ್ನ ಬಗೆಹರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮಾಡದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಇಸ್ರೇಲಿನ ಸಮಸ್ಯೆ. ಇಸ್ರೇಲ್ ಹ್ಯಾಸ್ ಬಿನ್ ಟೇಕಿಂಗ್ aggressive action in Middle East since ಅಂತಂದ್ರೆ ಎಲ್ಲಿವರೆಗೂ ನಿಮ್ಗೆ ಅಂತಂದ್ರೆ ಗಾಂಜಾ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ಯಾಲಿಸ್ಟೈನು ಮತ್ತೆ ಇಸ್ರೇಲಿನ ಒಂದು ಇಶ್ಯೂಸ್ ಇದೆಯಲ್ಲ, ಅದಕ್ಕೆ ಸಂಬಂಧ ಜೆರುಸಲೇಮನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರು ಸಹ ಈ ಗಾಂಜಾ ಅನ್ನುವಂತಹ ಪ್ರದೇಶ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗಲಾಟೆ ಘರ್ಷಣೆಗಳನ್ನ ನಿವಾರಿಸೋದು. ಅಂದ್ರೆ ಮೊನ್ನೆ ಇತ್ತೀಚೆಗೆ ನಡೆದಂತಹ ಒಂದು ಏನು ದಾಳಿಯನ್ನ ನೀವು ಹಮಾಸ್ ಬಂಡುಕೋರರು ನಡೆದಂತಹ ದಾಳಿ, ಅದಕ್ಕೆ ಇಸ್ರೇಲ್ ಪ್ರತಿಯಾಗಿ ನಡೆಸಿದಂತಹ ಒಂದು ಯುದ್ಧ, ಅದರಲ್ಲಾದಂತಹ ಸಾವು ನೋವುಗಳು, ಇದೆಲ್ಲವನ್ನ ನೋಡ್ತಾ ಹೋದಾಗ ಸ್ಟಿಲ್ ನಿಮ್ಗೆ 1940s ಇದರಿಂದನೂ ಹಿಡಿದು ಇದರಲ್ಲಿ 48 ಇಂದ ಹಿಡಿದು ಇವತ್ತಿನವರೆಗೂ ಸಹ ಇಸ್ರೇಲು, ಪ್ಯಾಲೆಸ್ತೈನು ಮತ್ತೆ ಗಾಂಜಾ ಮತ್ತೆ ಜೆರುಸಲೇಮಿನ ಒಂದು ಇಶ್ಯೂಸ್ ಅನ್ನ ಸಾಲ್ವ್ ಮಾಡೋದ್ರಲ್ಲಿ ಅದು ವಿಫಲ ಆಗಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಅಷ್ಟು ಯಶಸ್ವಿ ಆಗದೆ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದಕ್ಕೆ ನೋ ಎಂಪ್ಟಿ ರೋಲ್ ಇನ್ ದ ವರ್ಸ್ಟ್ ಕ್ರೈಸಿಸ್ ಲೈಕ್ ಕ್ಯೂಬನ್ ಮಿಸೈಲ್ ಕ್ರೈಸಿಸ್, ದೆನ್ ದ ಕ್ರೈಸಿಸ್ ಇನ್ ವಿಚ್ ಯುನೈಟೆಡ್ ನೇಷನ್ ವಾಸ್ ಇನ್ವಾಲ್ವ್ಡ್ ಮೇ ಬಿ ಹ್ಯಾವ್ ರಿಸಲ್ಟೆಡ್ ಇನ್ ಎ ಲಾರ್ಜ್ ಸ್ಕೇಲ್ ವಾರ್. ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅನ್ನುವಂಥದ್ದು ಕ್ಯೂಬಾ ವಿವಾದಕ್ಕೆ ಸಂಬಂಧಪಟ್ಟಾಗೆ ವಿಶ್ವಸಂಸ್ಥೆಯ ಒಂದು ಕಾರ್ಯಾಚರಣೆ ಅನೇಕ ಒಂದು ಟೀಕೆಗಳಿಗೆ ಒಳಪಟ್ಟಿದ್ದನ್ನ ನೋಡ್ತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಕ್ಯೂಬಾ ಯಾರ ನಿಯಂತ್ರಣದಲ್ಲಿ ಇತ್ತು ಅಂತಂದ್ರೆ ಕ್ಯೂಬಾದಲ್ಲಿ ಸಂಬಂಧಪಟ್ಟಂತಹ ಅದರ ಆಂತರಿಕ ಒಂದು ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟಾಗೆ, ವಿಯೆಟ್ನಾಂನ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದು ಯಾವುದು ಅಮೆರಿಕಾದ ಒಂದು ಹಸ್ತಕ್ಷೇಪ ಇದ್ದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಕ್ಯೂಬಾ ಮತ್ತೆ ವಿಯೆಟ್ನಾಮಿನ ವಿಷಯದಲ್ಲಿ ಅಮೆರಿಕ ನೇರವಾದಂತಹ ಒಂದು ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಗೊತ್ತಿದ್ರೂ ಸಹ ವಿಶ್ವಸಂಸ್ಥೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಆಕ್ಷನ್ ಅನ್ನ ಅಥವಾ ಕಡಾಖಂಡಿತವಾಗಿ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮಾಡದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಬಿಕಾಸ್ ಯಾಕೆ ಅಂದ್ರೆ ನಾನು ಹೇಳ್ತಾ ಹೋದೆ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇದು ಅಂದ್ರೆ ಕಂಟ್ರೋಲ್ ಅನ್ನುವಂಥದ್ದು ಹೇಗೆ ಒಂದು ಬಲಿಷ್ಠ ರಾಷ್ಟ್ರಗಳ ಒಂದು ಅಡಿಯಲ್ಲಿ ಆಗ್ತಾ ಬಂದಿದೆ ಅನ್ನುವಂತಹದ್ದನ್ನ ನೋಡ್ಬೋದು. ದೆನ್ ಡ್ಯೂರಿಂಗ್ ದ ಕೋಲ್ಡ್ ವಾರ್ ಅಂದ್ರೆ ಇದು ಜಸ್ಟ್ ಲೈಕ್ ಇಟ್ ಆಕ್ಟ್ ಲೈಕ್ ಎ ಸ್ಪೆಕ್ಟೇಟರ್, ದಟ್ಸ್ ಆಲ್. ವಿಶ್ವಸಂಸ್ಥೆ ಈ ಇದಕ್ಕೆ ಸಂಬಂಧಪಟ್ಟಾಗೆ ಶೀತಲ ಯುದ್ಧ ನಡೀತಾ ಇತ್ತಲ್ಲ ಅಮೆರಿಕ ಮತ್ತೆ ರಷ್ಯಾದಂತಹ ಕೋಲ್ಡ್ ವಾರಿನ ಟೈಮ್ ಅಲ್ಲಿ ಒಬ್ಬ ವೀಕ್ಷಕನ ಪಾತ್ರವನ್ನ ನಿರ್ವಹಿಸ್ತಾ ಬರ್ತೇವೆ ಹೊರತು ಆ ಎರಡರ ಒಂದು ಸಮರವನ್ನ ನಿಲ್ಲಿಸುವಂತ ಯಾವುದೇ ಪ್ರಯತ್ನವನ್ನು ಅದು ಮಾಡ್ಲಿಲ್ಲ. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಟೋ, ಸೀಟೋ, ಸೆಂಟೋ ಇರ್ಬೋದು, ಇವ್ರದೇ ಆಗಿರುವಂತಹ ಗುಂಪುಗಳು ಅದರ ಘರ್ಷಣೆಯನ್ನ ನೀವು ನೋಡ್ತಾ ಹೋಗ್ತೀರಾ.
ಸೊ ಹೀಗೆ ಇದು ಕೆಲವು ಕ್ಷೇತ್ರಗಳಲ್ಲಿ ಇಲ್ಲಿ ಫೇಲ್ಯೂರ್ನೆಸ್ ಆಫ್ ಯುನೈಟೆಡ್ ನೇಷನ್ ಅಂದಾಗ ಕಾಶ್ಮೀರ್ ವಿಷಯ, ಇಸ್ರೇಲ್ ಪ್ಯಾಲೆಸ್ತೈನಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಕ್ಯೂಬಾದ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ, ವಿಯೆಟ್ನಾಂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಶೀತಲ ಯುದ್ಧ ಅಮೆರಿಕ ಮತ್ತೆ ರಷ್ಯಾದ ನಡುವಿನ ಶೀತಲ ಯುದ್ಧವನ್ನ ತಡೆಯುವಂತಹ ಪ್ರಯತ್ನವನ್ನ ಇದು ಮಾಡದೇ ಇರುವಂತಹದ್ದು. ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ವಿಫಲತೆಯಾಗಿ ನಾವು ಪರಿಗಣಿಸ್ತಾ ಹೋಗ್ತೀವಿ. ದೆನ್ ಯೂನಿಪೋಲಾರ್ ಮತ್ತೆ ಯುನಿಟಿರಿಯಲಿಸಮ್ ಹ್ಯಾಸ್ ಶೇಕನ್ ದ ರಿಲೆವೆನ್ಸ್ ಆಫ್ ದ ವರ್ಲ್ಡ್ ಬಾಡಿ. ಅಂದ್ರೆ ಯೂನಿಪೋಲಾರ್ ಅನ್ನುವಂಥದ್ದು ಏಕೀಕೃತ ಒಂದು ವ್ಯವಸ್ಥೆ, ದ್ವಿವೀಕೃತ ಬೈಪೋಲಾರಿಟಿ ಇದ್ದಾಗ ಒಂಥರದ ಬ್ಯಾಲೆನ್ಸ್ ಅನ್ನೋದನ್ನ ನೋಡ್ತಾ ಹೋಗ್ತೀರಾ. ಬಟ್ ಏಕೀಕೃತ ವ್ಯವಸ್ಥೆಯ ಪರಿಣಾಮ ಏನಾಗುತ್ತೆ ಅಂದ್ರೆ ದ ಯುನೈಟೆಡ್ ಸ್ಟೇಟ್ಸ್ ಇಟ್ಸ್ ಬೀಯಿಂಗ್ ಅನ್ ಆಕ್ಟ್ ಲೈಕ್ ಎ ಸೂಪರ್ ಪವರ್. ವಿಶ್ವದ ದೊಡ್ಡಣ್ಣನಾಗಿ ಅಮೆರಿಕ ಆಕ್ಟ್ ಮಾಡ್ಕೊಂಡು ಬಂದಿದ್ರು ಪರಿಣಾಮ ಏನಾಗತ್ತೆ ಅಂತ ಅಂದ್ರೆ, ಸೊ ವಿಶ್ವಸಂಸ್ಥೆ ಒಂದು ವೀಕ್ಷಕನ ಪಾತ್ರವನ್ನ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ ನಿಮ್ಗೆ. ಸೊ ಇಲ್ಲಿ ಇದರ ಪರಿಣಾಮ ಅಮೆರಿಕ ಇರಾಕ್ನ ಮೇಲೆ ನಡೆಸಿದಂತಹ ದಾಳಿಯನ್ನ ತಡೆಯುವಂತ ಯಾವುದೇ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮಾಡದೇ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಶಸ್ತ್ರೀಕರಣಕ್ಕೆ ಫೇಲ್ ಟು ಜನರೇಟ್ ಎ ಯೂನಿವರ್ಸಲ್ ಕಾನ್ಸೆನ್ಸಸ್ ಟು ಪ್ರೊಟೆಕ್ಟ್ ದ ಡಿಟರೇಟಿಂಗ್ ವರ್ಲ್ಡ್ ಕ್ಲೈಮೇಟ್. ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಾಗ ಅದೇನು ಮಾಡ್ಲಿಲ್ಲ ಅನ್ನುವಂತಹದ್ದು, ವರ್ಲ್ಡ್ ಜಾಗತಿಕ ತಾಪಮಾನದಲ್ಲಿ ಆಗ್ತಾ ಇರುವಂತಹ ಒಂದು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಜಾಗತಿಕವಾಗಿರುವಂತಹ ಯೂನಿವರ್ಸಲ್ ಒಂದು ಪ್ರಜ್ಞೆಯನ್ನ ಮೂಡಿಸುವಂತಹ ಅಥವಾ ಅದನ್ನ ಕಾಪಾಡುವಂತಹ ಪ್ರಯತ್ನ ಮಾಡ್ಲೇ ಇಲ್ಲ. ಬಟ್ ಇಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ, ಸೊ ಇಲ್ಲಿ ವರ್ಲ್ಡ್ ಕ್ಲೈಮೇಟು, ಎನ್ವೈರನ್ಮೆಂಟಲ್ ಆಕ್ಷನ್ ಇವೆಲ್ಲವೂ ತೃತೀಯ ದರ್ಜೆಯ ಹಿಂದುಳಿದ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಮುಂದುವರೆದ ರಾಷ್ಟ್ರಗಳಿಗೆ ಅದು ಅಪ್ಲೈಯೇ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಂಬರ್ ಆಫ್ ನ್ಯೂಕ್ಲಿಯರ್ ಪವರ್ಸ್ ಅಂದ್ರೆ ಅನೇಕ ತರದ ಅಣ್ವಸ್ತ್ರಗಳ ಯುದ್ಧ ನಡ್ಕೊಂಡ್ ಬಂದಿದ್ದು ಜಗತ್ತಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯುನೈಟೆಡ್ ನೇಷನ್ ಅನ್ನುವಂತಹದ್ದು ಅಥವಾ ವಿಶ್ವಸಂಸ್ಥೆ ಅನ್ನುವಂತಹದ್ದು ಯಾವುದೇ CTBT ಇರ್ಬೋದು ಅಥವಾ NPT ಇವೆಲ್ಲವೂ ಸಹ ಹೇಳ್ತಾ ಹೋದ್ರು ಸಹ, ಸೊ ಈ ಎಲ್ಲಾ ವೆಪನ್ಸ್, ನ್ಯೂಕ್ಲಿಯರ್ ವೆಪನ್ಸ್ ಸ್ಟೇಟಸ್ ಇನ್ಕ್ಲೂಡ್ USA, UK, ಫ್ರಾನ್ಸ್, ರಷ್ಯಾ, ಚೈನಾ, ಇಂಡಿಯಾ, ಪಾಕಿಸ್ತಾನ, ಈ ಎಲ್ಲಾ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನ ಹೊಂದುವಂತಹ ಪ್ರಯತ್ನ ಮಾಡ್ಕೊಂಬಂತು. ಏನೆಲ್ಲಾ ಮಾತುಕತೆಗಳು ಸಾಲ್ಟ್ ಏನೆಲ್ಲಾ ಹೇಳಿದ್ರು ಸಹ ಅದನ್ನ ತಪ್ಪಿಸುವಂತಹ ಪ್ರಯತ್ನವನ್ನ ಇದು ಮಾಡಕ್ ಸಾಧ್ಯ ಆಗದೆ ಇರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ನಿಮ್ಗೆ ಯುನೈಟೆಡ್ ನೇಷನ್ ಒಂದು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅಂತಂದ್ರೆ ಇದನ್ನ ಆರ್ಥಿಕವಾಗಿ ಸಂಬಂಧಪಟ್ಟಾಗಿ ಹೇಳ್ತಾ ಹೋಗೋದಾದ್ರೆ, ಇಂಡಸ್ಟ್ರಿಯಲೈಸೇಷನ್ ನೇಷನ್ ಆಸ್ ಅಟ್ ಟೈಮ್ಸ್ ಡೆವಲಪ್ಡ್ UN ಫಾರ್ಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಟ್ರಾಲಿಟಿ ಅಂಡ್ ಇಂಪಾರ್ಶಿಯಾಲಿಟಿ ಅನ್ನೋಂಥದ್ದು. ಇದಕ್ಕೆ ಯಾವ್ದಕ್ಕೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಅಂತಂದ್ರೆ ಆರ್ಥಿಕವಾಗಿ ಅವಲಂಬಿತ ರಾಷ್ಟ್ರಗಳನ್ನ ಅದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರೀಕರಣವಾದಂತಹ ರಾಷ್ಟ್ರಗಳು. ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಆನ್ ದ ಇಂಡಸ್ಟ್ರಿಯಲೈಸ್ಡ್ ನೇಷನ್, ಡಿಪೆಂಡೆನ್ಸಿ ಹೂ ಡಿಪೆಂಡ್ಸ್ ಆನ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂಡ್ ಅಂಡರ್ ಡೆವಲಪಿಂಗ್ ಕಂಟ್ರೀಸ್, ದೇ ಆರ್ ದ ಡಿಪೆಂಡೆಂಟ್ಸ್. But the UNO does not take any actions for regarding this aspect. The developing nation extract the underdeveloped country. ಬಟ್ ಇದು WTO ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ತರದ ಒಂದು ಆರ್ಗನೈಸೇಷನ್, IBRD ಎಲ್ಲವನ್ನು ನೋಡ್ತಾ ಹೋದ್ರು ಸಹ ಇಲ್ಲಿ ನೀವು ಆರ್ಥಿಕವಾಗಿ ಅವಲಂಬಿತವಾಗಿರುವಂತಹ ಅಂದ್ರೆ ಕೈಗಾರೀಕರಣ ಮುಂದುವರೆದ ದೇಶಗಳನ್ನ ಅವಲಂಬಿಸಿರುವಂತಹ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಏನಾಗತ್ತೆ ಅಂತಂದ್ರೆ ಒಂದು ನಿಷ್ಪಕ್ಷಪಾತವಾದಂತ ಪ್ರಾಮಾಣಿಕ ಪ್ರಯತ್ನ ಆಗದೆ ಇದ್ರು ಆ ರಾಷ್ಟ್ರಗಳು ಶೋಷಣೆಗೆ ಒಳಪಡಿಸ್ತಾ ಇದೆ ಅಂತ ಗೊತ್ತಿದ್ರು ಸಹ ಯುನೈಟೆಡ್ ನೇಷನ್ ಫ್ರಮ್ ನ್ಯೂಟ್ರಾಲಿಟಿ ಅಂದ್ರೆ ತಟಸ್ಥವಾಗಿರುವಂತಹ ಒಂದು ಧೋರಣೆಯನ್ನ ತಗೊಳ್ಳುವಂಥದ್ದು. ದೆನ್ ಪಾರ್ಷಿಯಲ್ ಆಗಿ ಅಥವಾ ಒಂದು ಇಂಪಾರ್ಶಿಯಾಲಿಟಿ ಆಗಿ ಅಂದ್ರೆ ಯಾವುದೇ ಪಕ್ಷಪಾತ ಇಲ್ದೇನೆ ನಿರ್ಣಯಗಳನ್ನ ತಗೊಂಡಂತಹ ಉದಾಹರಣೆಗಳನ್ನ ನಾವು ಕೊಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದೇ ನೋಡ್ತೀವಿ. ದೆನ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಜಗತ್ತಿನ ಅನೇಕ ಭಾಗಗಳಲ್ಲಿ, ಇರಾಕ್ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಸೊ ಅನೇಕ ದೇಶಗಳಲ್ಲಿ ಇವತ್ತು ಹ್ಯೂಮನ್ ರೈಟ್ಸಿನ ವೈಲೇಷನ್ ಆಗ್ತಾ ಇದೆ ನಿಮ್ಗೆ. ಸೊ ಅಂದ್ರೆ
ಅದ್ರ ಬಗ್ಗೆ ಧ್ವನಿ ಎತ್ತುವಂತಹ ಒಂದು ಯಾವುದೇ ಪ್ರಯತ್ನ ನಿಮ್ಗೆ ಅಂದ್ರೆ ಒಂದು ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಅದನ್ನು ಜಗತ್ತಿಗೆ ತೋರ್ಸೋದಕ್ಕೆ ಸಾಧ್ಯನೇ ಆಗದೆ ಇರುವಂತಹ ಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇದು ಅದೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಹೋದ್ವಲ್ಲ, ಅದನ್ನ ನೀವು ಮೆನ್ಷನ್ ಮಾಡಿದ್ರು ಸಾಕಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ರೆಫ್ಯೂಜಿಗೆ ಸಂಬಂಧಪಟ್ಟ ಹಾಗೆ, ನಿರಾಶ್ರಿತರಿಗೆ ಸಂಬಂಧಪಟ್ಟ ಹಾಗೆ, ಆಫ್ರಿಕಾದ ವರ್ಣಭೇದ ರೀತಿಗೆ ಸಂಬಂಧಪಟ್ಟ ಹಾಗೆ, ದೆನ್ ಇರಾಕಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ, ಕೊಲ್ಲಿ ಯುದ್ಧವನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೇನೋ ತಡೆ ಹಿಡಿಯುವಂತಹ ಒಂದು ಪ್ರಯತ್ನ ಮಾಡದೇ ಇರುವಂತಹದ್ದು, ಜನಾಂಗೀಯ ಸಮಸ್ಯೆ ಇರ್ಬೋದು. ಇಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂದಾಗ ಆಫ್ರಿಕಾದಲ್ಲಿ ಇದ್ದಂತಹ ಒಂದು ಜನಾಂಗೀಯ ಕಲಹ ಇರ್ಬೋದು, ಅತ್ಯಾಚಾರ ಇರ್ಬೋದು, ಅದನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಅದು ವಿಫಲ ಆಗಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಆ ಕಾರಣಕ್ಕೆ ಇದನ್ನ ಅಪ್ರಸ್ತುತ, ಯುನೈಟೆಡ್ ನೇಷನ್ನಿನ ಒಂದು ಇದೇ ನಮ್ಗೇನಾಗತ್ತೆ ಅಂತಂದ್ರೆ ಅಪ್ರಸ್ತುತ ಅಂತ ಅನ್ನುವಂತಹ ಒಂದು ಇದು ಬರ್ತಾ ಹೋಗುತ್ತೆ. ಮತ್ತೆ ಸಿರಿಯಾದಲ್ಲಿ ಆಗ್ತಾ ಇರುವಂತಹ ಒಂದು ದೌರ್ಜನ್ಯವನ್ನು ನೀವು ನೋಡ್ತಾ ಹೋದಾಗ, ಸೊ ಇವೆಲ್ಲವನ್ನು ತಡೆಗಟ್ಟುವಂತಹ ಇದರಲ್ಲಿ ಇದೆಲ್ಲೋ ಒಂದು ಹಂತದಲ್ಲಿ ವಿಫಲ ಆಯ್ತೇನೋ ವಿಶ್ವಸಂಸ್ಥೆ ಅನ್ನುವಂತಹ ಮಾತು ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಬಿಕಾಸ್ ಇದು ಯುದ್ಧವನ್ನು ತಡೆಗಟ್ಟಲಿಲ್ಲ, ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಬಣಗಳನ್ನು ತಡಿಲಿಲ್ಲ, ಮತ್ತೆ ಯಾವ ಒಂದು ಮಾನವ ಹಕ್ಕುಗಳ ಒಂದು ಇದನ್ನ ಘೋಷವಾಕ್ಯವನ್ನ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂತು, ಅದನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ಇದೆಲ್ಲವೂ ಯಾರಿಗಾಗ್ತಾ ಹೋಗುತ್ತೆ ಅಂತಂದ್ರೆ ಅಂದ್ರೆ ಬಲಿಷ್ಠ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿ ಇರ್ತಾ ಹೋಗ್ತಾ ಇರೋದ್ರಿಂದ, ಸೊ ಇದನ್ನ ತಡೆಗಟ್ಟುವಂತಹ ಪ್ರಯತ್ನ ಇದು ಯಾವುದೂ ಮಾಡದೇ ಇರುವಂತಹ ಕಾರಣ, ಸೊ ಇದನ್ನ ನೀವು ವಿಶ್ವಸಂಸ್ಥೆಯ ಒಂದು ಏನೋ ಅದರ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಬೇಸ್ ಆಗಿ ಇಟ್ಕೊಂಡು ಹೇಳಿ. ದೆನ್ ಎರಡನೇ ನೀವೇನ್ ಮಾಡಿ, ನಾನು ಹೇಳಿದ್ವಲ್ಲ ಪ್ರಿಯಾಂಬಲ್ ಇರ್ಬೋದು, ಅಥವಾ ಅದರ ಒಂದು ಇದನ್ನ ಬೇಸಾಗಿ ಇಟ್ಕೊಂಡು ಯಾವ್ದನ್ನ ಭದ್ರತಾ ಮಂಡಳಿಯ ವಿಟೋ ಪವರ್ ಇರ್ಬೋದು, ಇದನ್ನ ಬೇಸಾಗಿ ಇಟ್ಕೊಂಡು ಒಂದ್ ಹೇಳಿ. ಮತ್ ಕೆಲವು ಸೆಕ್ಟರ್ಗಳಲ್ಲಿ, ಅದೇ ಈಗ ಮೇಲೆಲ್ಲ ಚರ್ಚೆ ಮಾಡ್ತಾ ಹೋದ್ವಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಅದು ಏನ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ, ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗಿ. ಸೊ ಇಲ್ಲಿ ನಿಮ್ಗೆ ಈ ಸಮಸ್ಯೆ ಇದರಲ್ಲಿ ಇದು ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ವಿಶ್ವಸಂಸ್ಥೆಯ ಭವಿಷ್ಯನೋ ಅಥವಾ ಅದರ ಇಂಪಾರ್ಟೆನ್ಸ್ನೋ ಡಿನೈನ್ ಮಾಡೋಕ್ ಆಗೋದಿಲ್ಲ. ಸೊ ಅದನ್ನ ನಾವು ಮುಂದಿನ ತರಗತಿಯಲ್ಲಿ, ಅದರ ಕನ್ಕ್ಲೂಷನ್ ಪಾರ್ಟ್ ಅನ್ನ ನಾವು ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆಗೆ ಒಳಪಡಿಸೋಣ. ಸೊ ಒಟ್ಟು ನಿಮ್ಗೆ ಇದರ ಅಚೀವ್ಮೆಂಟ್ಸ್ ಅನ್ನ ನೋಡಿದ್ವಿ, ಸೊ ಮತ್ತೆ ಅದರ ಒಂದು ವಿಫಲತೆಯನ್ನು ನೋಡ್ತಾ ಹೋದ್ವಿ. ಸೊ ನೆಕ್ಸ್ಟ್ ನಾವು ಅದಕ್ಕೆ ಅದನ್ನ ವಿಶ್ವಸಂಸ್ಥೆಯ ಒಂದು ರೋಲ್ ಏನಾಗಿರ್ಬೇಕು ಮತ್ತೆ ಅದರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.